ನಮಸ್ಕಾರ, ವೆಲ್ಕಮ್ ಟು ಲರ್ನ್ ವಿತ್ ಅನ್ನಪೂರ್ಣ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡುವಂಥ ಬೇಸಿಕ್ ಇಂಗ್ಲಿಷ್ ಸೆಂಟೆನ್ಸಸ್ ಏನೇನಿದೆ ಅದನ್ನು ಕಲಿತೀವಿ. ಈ ವಿಡಿಯೋದಲ್ಲಿ ನೀವು ಗುಡ್ ಮಾರ್ನಿಂಗ್, ಇಂಟ್ರೊಡಕ್ಷನ್ ಟು ಯುವರ್ ಸೆಲ್ಫ್, ಆಸ್ಕಿಂಗ್ ಕ್ವಶನ್ಸ್, ಶಾಪಿಂಗ್ ಮಾಡೋದು, ಟ್ರಾವೆಲಿಂಗ್, ಇನ್ನು ಬೇರೆ ಬೇರೆ ಅಂತ ಸ್ಥಳಗಳಲ್ಲಿ ಯಾವ್ಯಾವೆಲ್ಲ ಇಂಗ್ಲಿಷ್ ಪದಗಳನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಇಂಗ್ಲಿಷ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಂತ ಇದ್ರೆ ಈ ವಿಡಿಯೋ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ನೀವು ಬಿಗಿನರೋ ಅಥವಾ ಇಂಗ್ಲಿಷ್ ಕಲಿಬೇಕು, ನಾನು ಹೆಂಗೆ ಇಂಗ್ಲಿಷ್ನಲ್ಲಿ ಮಾತಾಡೋದು ಅನ್ನೋ ಅಂಜಿಕೆ ಏನಾದ್ರು ಇದ್ರೆ ದಯವಿಟ್ಟು ಬಿಟ್ಬಿಡಿ. ಇಂಗ್ಲಿಷ್ ಒಂದು ಸಾಧಾರಣ ಭಾಷೆ ಅಷ್ಟೇ. ಯಾರ ಮನಸ್ಸಿಟ್ರು ಶ್ರದ್ಧೆ ಇದ್ರೆ ಖಂಡಿತವಾಗ್ಲೂ ನೀವು ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಮಾತಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು ಗ್ರೀಟಿಂಗ್ಸ್, ನಮಸ್ಕಾರ ಅಂದ್ರೆ ಒಬ್ಬ ವ್ಯಕ್ತಿನ ನಾವು ನೋಡಿದಾಗ ಯಾವ್ಯಾವೆಲ್ಲ ವಾಕ್ಯಗಳನ್ನ ಯೂಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಹೌ ಆರ್ ಯು, ನೀವು ಹೇಗಿದ್ದೀರಾ? ಸೊ ಅದಕ್ಕೆ ನಮ್ಮ ರಿಪ್ಲೈ ಏನಿರುತ್ತೆ? ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ನೈಟ್, ಶುಭರಾತ್ರಿ. ವಾಟ್ ಈಸ್ ಯುವರ್ ನೇಮ್, ನಿಮ್ಮ ಹೆಸರೇನು? ಮೈ ನೇಮ್ ಇಸ್ ಅಂದ್ರೆ ನನ್ನ ಹೆಸರು ಅಂತ ಹೇಳಿ ರಮೇಶ್, ಸುಭಾಷ್ ಈ ತರ ಏನ್ ಬೇಕಾದ್ರೂ ಹೇಳ್ಬೋದು. ನೈಸ್ ಟು ಮೀಟ್ ಯು, ನಿಮ್ಮನ್ನು ಭೇಟಿಯಾಗಿ ಖುಷಿ ಆಯ್ತು. ಸಿ ಯು ಲೇಟರ್, ಆಮೇಲೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಧನ್ಯವಾದಗಳು. ಯು ಆರ್ ವೆಲ್ಕಮ್, ಸ್ವಾಗತ, ಪರವಾಗಿಲ್ಲ. ಯು ಆರ್ ವೆಲ್ಕಮ್ ಅಂತಾನು ಹೇಳ್ಬೋದು, ಆರ್ ಎಲ್ಸ್ ಇಟ್ಸ್ ಮೈ ಪ್ಲೆಜರ್ ಅಂತಾನು ನೀವು ಇನ್ನೊಂದು ವಾಕ್ಯನ ಯೂಸ್ ಮಾಡ್ಬೋದು. ಪ್ಲೀಸ್ ಕಮ್ ಇನ್, ದಯವಿಟ್ಟು ಒಳಗೆ ಬನ್ನಿ. ಇದು ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಯೂಶಲಿ ಆಫೀಸಲ್ಲಿ ಇದ್ದಾಗ ಯಾರೋ ಬಂದು ಬಾಗಿಲು ತಟ್ತಾರೆ ನೋಡಿ, ಕೆನ್ ಐ ಕಮ್ ಇನ್ ಅಂತ, ಅಲ್ಲಿ ಯೂಸ್ ಮಾಡ್ಬೋದು. ಹೌ ಇಸ್ ಯುವರ್ ಫ್ಯಾಮಿಲಿ, ನಿಮ್ಮ ಕುಟುಂಬ ಹೇಗಿದೆ? ನೆಕ್ಸ್ಟ್, ಡೈಲಿ ಯೂಸ್ ಮಾಡುವಂತ ಬೇಸಿಕ್ ಪದಗಳು ಯಾವ್ದು ಅಂದ್ರೆ ವಾಟ್ ಟೈಮ್ ಈಸ್ ಇಟ್, ಈಗ ಎಷ್ಟು ಗಂಟೆ? ಐ ಆಮ್ ಗೋಯಿಂಗ್ ಟು ಆಫೀಸ್, ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ. ಐ ವಿಲ್ ಕಮ್ ಬ್ಯಾಕ್ ಸೂನ್, ನಾನು ಬೇಗ ವಾಪಸ್ ಬರುತ್ತೇನೆ. ಪ್ಲೀಸ್ ಸಿಟ್ ಡೌನ್, ದಯವಿಟ್ಟು ಕುಳಿತುಕೊಳ್ಳಿ. ಕೆನ್ ಯು ಹೆಲ್ಪ್ ಮೀ, ನನಗೆ ಸಹಾಯ ಮಾಡ್ಬೋದಾ? ಈ ಪರ್ಟಿಕ್ಯುಲರ್ ಕ್ವೆಶನ್ಸ್ ಎಲ್ಲ ನೀವು ಯಾವ್ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ, ಈಗ ಎಲ್ಲೋ ಹೋಗ್ಬೇಕು, ಆಗ ಗಂಟೆ ಎಷ್ಟು ಅಂತ ಕೇಳ್ತೀರಾ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಾ, ನಾನು ಬೇಗ ಬರ್ತೀನಿ ಅಂತ ಹೇಳ್ತೀರಾ, ಕೂತ್ಕೊಳ್ಳಿ ಅಂತ ಹೇಳ್ತೀರಲ್ಲ, ಆರ್ ನನ್ಗೇನೋ ಸಹಾಯ ಬೇಕು, ಪೋಸ್ಟ್ ಆಫೀಸ್ ಅವ್ರ ಬ್ಯಾಂಕ್ ಹತ್ರ ಈ ತರ ಹೋದಾಗ ಕೇಳುವಂತ ಸಾಮಾನ್ಯ ವಾಕ್ಯಗಳು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗ್ಲಿಲ್ಲ. ಪ್ಲೀಸ್ ಸೇ ದಟ್ ಅಗೇನ್, ದಯವಿಟ್ಟು ಮತ್ತೆ ಹೇಳಿ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ವೇರ್ ಇಸ್ ದ ಬಾತ್ರೂಮ್, ಬಾತ್ರೂಮ್ ಎಲ್ಲಿದೆ? ಈಗ ವೇರ್ ಇಸ್ ದ ಬಾತ್ರೂಮ್ ಅಂತ ಹೇಳಿದೀವಲ್ಲ, ಈ ಬಾತ್ರೂಮ್ ಸೆಂಟೆನ್ಸ್ ಅಲ್ಲಿ ನೀವು ಬೇರೆದನ್ನು ಹಾಕೊಬಹುದು. ವೇರ್ ಇಸ್ ದ ರೂಮ್, ವೇರ್ ಇಸ್ ದ ಕಿಚನ್, ಆ ಥರ ಬೇರೆ ಬೇರೆ ವಾಕ್ಯಗಳನ್ನ ಇಲ್ಲಿಗೆ ಸೇರಿಸಿದ್ರೆ ನಿಮ್ಗೊಂದು ಪದ ಆಗುತ್ತೆ, ಅದನ್ನ ನೀವು ಯೂಸ್ ಮಾಡ್ಬೋದು. ಐ ನೀಡ್ ಸಮ್ ವಾಟರ್, ನನಗೆ ಸ್ವಲ್ಪ ನೀರು ಬೇಕು. ಪ್ಲೀಸ್ ವೇಟ್ ಎ ಮೂಮೆಂಟ್, ದಯವಿಟ್ಟು ಸ್ವಲ್ಪ ಕಾಯಿರಿ. ಐ ಹ್ಯಾವ್ ಟು ಗೋ ನೌ, ನಾನು ಈಗ ಹೋಗಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಟ್ರಾವೆಲ್ ಮತ್ತೆ ಪ್ರಯಾಣ ಮಾಡುವಾಗ ಯಾವ್ಯಾವ ಪದಗಳನ್ನ ಯೂಸ್ ಮಾಡ್ತೀವಿ? ವೇರ್ ಇಸ್ ದ ಬಸ್ ಸ್ಟಾಪ್, ಬಸ್ ನಿಲ್ದಾಣ ಎಲ್ಲಿದೆ? ಹೌ ಫಾರ್ ಇಟ್ ಈಸ್, ಎಷ್ಟು ದೂರ ಅಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಎಷ್ಟು ದೂರ ಇದೆ ಅಂತ. ಪ್ಲೀಸ್ ಟೇಕ್ ಮಿ ದೇರ್, ದಯವಿಟ್ಟು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ಟರ್ನ್ ಲೆಫ್ಟ್, ಎಡಕ್ಕೆ ತಿರುಗಿ, ಬಲಕ್ಕೆ ತಿರುಗಿ. ಗೋ ಸ್ಟ್ರೈಟ್ ಎಹೆಡ್, ನೇರವಾಗಿ ಹೋಗಿ. ನೆಕ್ಸ್ಟ್ ಸೆಂಟೆನ್ಸ್, ಐ ವಾಂಟ್ ಟು ಗೋ ಟು ಸ್ಟೇಷನ್, ನಾನು ಸ್ಟೇಷನ್ ಹೋಗಬೇಕು. ಹೌ ಮಚ್ ಇಸ್ ದ ಟಿಕೆಟ್, ಟಿಕೆಟ್ ಎಷ್ಟು? ಸ್ಟಾಪ್ ಹಿಯರ್ ಪ್ಲೀಸ್, ದಯವಿಟ್ಟು ಇಲ್ಲಿ ನಿಲ್ಲಿಸಿ. ಐ ಆಮ್ ಲಾಸ್ಟ್, ನಾನು ದಾರಿ ತಪ್ಪಿದ್ದೇನೆ. ಕ್ಯಾನ್ ಯು ಶೋ ಮಿ ದ ವೇ, ನನಗೆ ದಾರಿ ತೋರಿಸಬಹುದಾ? ನೆಕ್ಸ್ಟ್ ಸೆಂಟೆನ್ಸ್, ಫುಡ್ ಆಹಾರ. ಐ ಆಮ್ ಆಂಗ್ರಿ, ನನಗೆ ಹಸಿವಾಗಿದೆ. ಐ ಆಮ್ ಥರ್ಸ್ಟಿ, ನನಗೆ ಬಾಯಾರಿಕೆ ಆಗಿದೆ. ದ ಫುಡ್ ಈಸ್ ವೆರಿ ಟೇಸ್ಟಿ, ಊಟ ತುಂಬಾ ರುಚಿಯಾಗಿದೆ. ಕ್ಯಾನ್ ಐ ಹ್ಯಾವ್ ದ ಮೆನು, ಮೆನು ಕೊಡಿ. ಐ ವಾಂಟ್ ರೈಸ್ ಆ್ಯಂಡ್ ದಾಲ್, ನನಗೆ ಅನ್ನ ಸಾಂಬಾರ್ ಬೇಕು. ಈ ತರ ನಾವು ಕೆಲವೊಂದ್ಸತಿ ಲೈಕ್ ಫುಡ್ಡು ಅಂದ್ರೆ ಲೈಕ್ ರೆಸಾರ್ಟ್ಸ್ ಅವ್ರ ಹೋಟೆಲ್ಸ್ಗೆ ಹೋಗ್ತೀವಲ್ಲ, ಅಲ್ಲಿ ಯೂಸ್ ಮಾಡುವಂತ ಪದಗಳು. ಪ್ಲೀಸ್ ಗಿವ್ ಮಿ ದ ಬಿಲ್, ದಯವಿಟ್ಟು ಬಿಲ್ ಕೊಡಿ. ಡು ಯು ಹ್ಯಾವ್ ವೆಜಿಟೇರಿಯನ್ ಫುಡ್, ಶಾಕಾಹಾರಿ ಇದೆಯಾ ಆರ್ ವೆಜಿಟೇರಿಯನ್ ಫುಡ್ ಇದೆಯಾ ಅಂತಾನು ಕೇಳ್ಬೋದು. ಇದು ತೀರಾ ತುಂಬಾ ಇದಾಗುತ್ತೆ ಅಂದ್ರೆ ಕನ್ನಡ ಫುಲ್ಲು ಓಲ್ಡ್ ಕನ್ನಡ, ತುಂಬಾ ಸ್ವಚ್ಛವಾದ ಕನ್ನಡ, ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಆಗ ನೀವೇನು ಹೇಳ್ಬೋದು, ವೆಜಿಟೇರಿಯನ್ ಫುಡ್ ಇದೆಯಾ ಅಂತ ಕೇಳ್ತೀರಲ್ಲ, ಡು ಯು ಹ್ಯಾವ್ ವೆಜಿಟೇರಿಯನ್ ಫುಡ್ ಅಂತ ಕೇಳ್ಬೋದು. ಲೈಸ್ ಸ್ಪೈಸಿ ಪ್ಲೀಸ್, ಕಡಿಮೆ ಖಾರ ಕೊಡಿ, ಇಲ್ಲ ಖಾರ ಕಡಿಮೆ ಮಾಡಿ ಅಂತ ಹೇಳ್ತೀವಲ್ಲ ಅದು. ಒನ್ ಮೋರ್ ಕಪ್ ಆಫ್ ಟೀ, ಇನ್ನೊಂದು ಕಪ್ ಚಹಾ. ಬ್ರೇಕ್ಫಾಸ್ಟ್ ಈಸ್ ರೆಡಿ, ತಿಂಡಿ ರೆಡಿ ಆಗಿದೆ.
ಹೌ ಮಚ್ ಡಸ್ ದಿಸ್ ಕಾಸ್ಟ್? ಈಗ ನಾವು ಶಾಪಿಂಗಿಗೆ ಬಂದಿದ್ದೀವಿ. ಶಾಪಿಂಗಲ್ಲಿ ಯಾವ ಪದಗಳನ್ನು ಬಳಸ್ತೀವಿ ಅನ್ನೋದು ನೋಡೋಣ. ಹೌ ಮಚ್ ಡಸ್ ದಿಸ್ ಕಾಸ್ಟ್? ಇದರ ಬೆಲೆ ಎಷ್ಟು? ದಿಸ್ ಇಸ್ ಟೂ ಎಕ್ಸ್ಪೆನ್ಸಿವ್. ಇದು ತುಂಬ ದುಬಾರಿ. ಕೆನ್ ಯು ಗಿವ್ ಮಿ ಎ ಡಿಸ್ಕೌಂಟ್? ಸ್ವಲ್ಪ ಕಡಿಮೆ ಮಾಡಿ. ಐ ವಾಂಟ್ ಟು ಬೈ ದಿಸ್. ನಾನು ಇದನ್ನು ಕೊಳ್ಳಬೇಕು. ಡು ಯು ಹ್ಯಾವ್ ಎ ಬಿಗ್ಗರ್ ಸೈಜ್? ದೊಡ್ಡ ಸೈಜ್ ಇದೆಯಾ? ಐ ಆಮ್ ಜಸ್ಟ್ ಲುಕಿಂಗ್. ನಾನು ನೋಡುತ್ತಿದ್ದೇನೆ ಅಷ್ಟೇ. ಡು ಯು ಎಕ್ಸೆಪ್ಟ್ ಕಾರ್ಡ್ ಪೇಮೆಂಟ್? ಕಾರ್ಡ್ ಪೇಮೆಂಟ್ ತೆಗೆದುಕೊಳ್ತೀರಾ? ವೇರ್ ಇಸ್ ದ ಟ್ರಯಲ್ ರೂಮ್? ಟ್ರಯಲ್ ರೂಮ್ ಎಲ್ಲಿದೆ? ನೆಕ್ಸ್ಟ್, ಎಮೋಷನ್ಸ್ ಮತ್ತು ಫೀಲಿಂಗ್ಸ್ನ ನಾವು ಹೇಗೆಲ್ಲ ವ್ಯಕ್ತಪಡಿಸ್ತೀವಿ ಅನ್ನೋದು ಇಲ್ಲಿದೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ತುಂಬ ಸಂತೋಷವಾಗಿದೆ ಆರ್ ಖುಷಿಯಾಗಿದೆ. ಐ ಆಮ್ ಫೀಲಿಂಗ್ ಹಾರ್ಡ್. ಐ ಆಮ್ ಫೀಲಿಂಗ್ ಟಯರ್ಡ್. ನನಗೆ ಆಯಾಸವಾಗಿದೆ. ಐ ಆಮ್ ಫೀಲಿಂಗ್ ಸಿಕ್. ನನಗೆ ಹುಷಾರಿಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ತುಂಬ ಉತ್ಸಾಹವಿದೆ. ಡೋಂಟ್ ವೆರಿ. ಚಿಂತೆ ಮಾಡಬೇಡಿ. ಐ ಆಮ್ ಸಾರಿ. ಕ್ಷಮಿಸಿ. ನನ್ನನ್ನು ಕ್ಷಮಿಸಿ ಅಂತಾನು ಕೇಳ್ಬೋದು ನೀವು. ಐ ಲವ್ ಯು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಐ ಮಿಸ್ ಯು. ನಿನ್ನ ನೆನಪಾಗುತ್ತಿದೆ. ಐ ಆಮ್ ಹಂಗ್ರಿ. ನನಗೆ ಕೋಪ ಬಂದಿದೆ. ಐ ಆಮ್ ಸ್ಕೇರ್ಡ್. ನನಗೆ ಭಯವಾಗಿದೆ. ನೆಕ್ಸ್ಟ್, ವರ್ಕ್ ಮತ್ತೆ ಕೆಲಸ ಅಲ್ಲಿ ಯೂಸ್ ಮಾಡುವಂತ ಪದಗಳು. ಐ ಹ್ಯಾವ್ ಎ ಮೀಟಿಂಗ್ ಟುಡೇ. ನನಗೆ ಇವತ್ತು ಮೀಟಿಂಗ್ ಇದೆ. ಪ್ಲೀಸ್ ಸೆಂಡ್ ಮೀ ದ ಇಮೇಲ್. ದಯವಿಟ್ಟು ನನಗೆ ಇಮೇಲ್ ಕಳಿಸಿ. ಐ ಫಿನಿಶ್ ಮೈ ವರ್ಕ್. ನನಗೆ ಕೆಲಸ ಮುಗಿಯಿತು. ವೆನ್ ಇಸ್ ದ ಡೆಡ್ಲೈನ್? ಡೆಡ್ಲೈನ್ ಯಾವಾಗ? ಐ ನೀಡ್ ಎ ಡೇ ಆಫ್. ನನಗೆ ಒಂದು ದಿನ ರಜೆ ಬೇಕು. ಐ ವಿಲ್ ಬಿ ಲೇಟ್ ಟುಡೇ. ನಾನು ಇವತ್ತು ತಡವಾಗಿ ಬರುತ್ತೇನೆ. ಕ್ಯಾನ್ ವಿ ಡಿಸ್ಕಸ್ ದಿಸ್ ಲೇಟರ್? ಇದನ್ನು ಆಮೇಲೆ ಮಾತಾಡೋಣವಾ? ಗ್ರೇಟ್ ಜಾಬ್ ಆರ್ ಗುಡ್ ಜಾಬ್. ವೆಲ್ ಡನ್. ಚೆನ್ನಾಗಿ ಮಾಡುತ್ತಿದ್ದೀರಿ. ಎಮರ್ಜೆನ್ಸಿ ಮತ್ತು ತುರ್ತು ಪರಿಸ್ಥಿತಿನಲ್ಲಿ ಯಾವ್ಯಾವೆಲ್ಲ ವಾಕ್ಯಗಳನ್ನ ಬಳಸ್ತೀವಿ ಅನ್ನೋದು ನೋಡೋಣ. ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ಸಹಾಯ ಮಾಡಿ. ಕಾಲ್ ದ ಪೊಲೀಸ್. ಪೊಲೀಸರನ್ನು ಕರೆಯಿರಿ. ಐ ನೀಡ್ ಎ ಡಾಕ್ಟರ್. ನನಗೆ ಡಾಕ್ಟರ್ ಬೇಕು. ವೇರ್ ಇಸ್ ದ ಹಾಸ್ಪಿಟಲ್? ಆಸ್ಪತ್ರೆ ಎಲ್ಲಿದೆ? ಐ ಲಾಸ್ಟ್ ಮೈ ಫೋನ್. ನನ್ನ ಫೋನ್ ಕಳೆದು ಹೋಗಿದೆ. ಇಟ್ಸ್ ಅನ್ ಎಮರ್ಜೆನ್ಸಿ. ಇದು ತುರ್ತು ಪರಿಸ್ಥಿತಿ. ಪ್ಲೀಸ್ ಕಾಲ್ ಅನ್ ಆಂಬ್ಯುಲೆನ್ಸ್. ದಯವಿಟ್ಟು ಆಂಬ್ಯುಲೆನ್ಸ್ ಅನ್ನು ಕರೆಯಿರಿ. ಐ ಹ್ಯಾವ್ ಎ ಫೀವರ್. ನನಗೆ ಜ್ವರ ಇದೆ. ಈ ಎಲ್ಲ ವಾಕ್ಯಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ವಾಕ್ಯಗಳು ತುಂಬ ಕಷ್ಟ ಆಗ್ತಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋನ ಅದ್ರ ಮೇಲೆ ಮಾಡಿ ನಿಮಗೆ ಹೇಗೆ ಮಾತಾಡೋದು ಅನ್ನೋದನ್ನ ತೋರಿಸ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.